ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಜೈನ ಧರ್ಮದ ಬಗ್ಗೆ ಸಂಬಂಧಪಟ್ಟಂತೆ ಕ್ಲಾಸ್ಗಳನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ಈ ಪ್ರಶ್ನೆನ ನೋಡಿಕೊಂಡು ಯಾರ್ಯಾರು ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದರೆ ಎಲ್ಲರೂ ಕೂಡ ಈಗಲೇ ವಿಡಿಯೋನ ಲೈಕ್ ಮಾಡಿ, ಮತ್ತು ಶೇರ್ ಯಾರು ಮಾಡಿಲ್ಲ ಎಲ್ಲರೂ ಕೂಡ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮತ್ತು ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಫ್ರೀಯಾಗಿ ಈ ಒಂದು ತರಗತಿಗಳನ್ನು ನಿಮಗೆ ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ತರಗತಿಗಳು ನಿಮಗೆ ಯೂಸ್ಫುಲ್ ಆಗ್ತವೆ, ಎಲ್ಲರೂ ಕೂಡ ಯೂಸ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಈ ಒಂದು ಪ್ರಶ್ನೆಯನ್ನು ನೋಡ್ಕೊಂಡ್ಬಿಡೋಣ. ಏನಪ್ಪ ಪ್ರಶ್ನೆ ಅಂತಂದರೆ, ಕರ್ನಾಟಕದಲ್ಲಿ ಇರ್ತಕ್ಕಂತಹ ಬಾಹುಬಲಿ ಮೂರ್ತಿ ಯಾವ ಜಿಲ್ಲೆಯಲ್ಲಿ ಇದೆ ಅಂತ. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದೇನೆ: ಹಾಸನ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ, ರಾಯಚೂರು ಮತ್ತು ಮಂಗಳೂರು ಅಂತ. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಕ್ಕಂತಹ ಒಂದು 2 ಜಿಲ್ಲೆಗಳು ಇದ್ದಾವೆ. ನೀವು ಡೈರೆಕ್ಟಾಗಿ 2 ಜಿಲ್ಲೆಗಳನ್ನು ಎಲಿಮಿನೇಟ್ ಮಾಡ್ಬೋದು. ಯಾವುದೇ ಒಂದು ಕ್ವಶನ್ ಅಥವಾ ಯಾವುದೇ ಒಂದು ಜನರಲ್ ಸ್ಟಡೀಸ್ ಪೇಪರ್ ಬಂತು ಅಂತಂದರೆ ಇದೇ ರೀತಿಯಲ್ಲಿ ಕೇಳ್ತಾರೆ. 2 ಆಪ್ಷನ್ ನಿಮಗೆ ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಆದರೆ ಇನ್ನೂ 2 ಆಪ್ಷನ್ಗಳು ಏನಿರ್ತವೆ ಅದನ್ನು ನೀವು ಕರೆಕ್ಟಾಗಿ ನೀವು ಗಮನ ಇಟ್ಟು ನೋಡಿದರೆ ಮಾತ್ರ ಇದಕ್ಕೆ ಆನ್ಸರ್ನ ಮಾಡೋದಕ್ಕೆ ಆಗ್ತದೆ. ಆದರೆ ಕರೆಕ್ಟಾಗಿ ಮಾಡಿದರೆ ಮಾತ್ರ ಇಲ್ಲಿ ನಿಮಗೆ ಸರಿ ಉತ್ತರ ಆಗ್ತದೆ. ಇಲ್ಲ ಅಂತಂದರೆ ನೀವು ತಪ್ಪು ಆಪ್ಷನನ್ನು ನೀವು ಟಿಕ್ ಮಾಡ್ತೀರ. ಇಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಕ್ಕಿಂತ ಮುಂಚೆ ನಾವು ಮೊದಲನೇದಾಗಿ ತರಗತಿಗಳ ಒಂದು ಹಿಂದಿನ ಒಂದು ಮಾಹಿತಿ, ಅಂದರೆ ಜೈನ ಧರ್ಮದ ಬಗ್ಗೆ ಮಾಹಿತಿಗಳನ್ನು ನಾವು ನೋಡ್ಕೊಂಡು ಬರಬೇಕು. ಓಕೆ, ಮೊದಲನೇದಾಗಿ ಅದನ್ನು ನೋಡಿಕೊಂಡು ಬಂದ್ಬಿಡೋಣ. ಈಗ ಭಾರತದ ಒಂದು ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮುಂದುವರಿಸ್ಕೊಳ್ತಾ ಹೋಗ್ತಾ ಇದ್ದೇವೆ. ಅದಕ್ಕೂ ಮುಂಚೆ ಏನು ತರಗತಿಗಳು ಯಾವ ರೀತಿ ಇರ್ತವೆ ಅಂತಂದರೆ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಟಾಪ್ ಪ್ರಶ್ನೆಗಳು, ಅಂದರೆ ಜೈನ ಧರ್ಮದಿಂದ ಯಾವ ಯಾವ ಪ್ರಶ್ನೆಗಳು ನಿಮಗೆ ಬರ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡ್ಕೊಳ್ತಾ ಹೋಗ್ತೇವೆ. ಓಕೆ, ಈಗ ಜೈನ ಧರ್ಮವನ್ನು ನೋಡೋಣ. ಇಲ್ಲಿ ಜೈನ ಧರ್ಮದಲ್ಲಿ ನಿಮಗೆ ಗೊತ್ತಿರ್ಬೋದು, ನಮ್ಮ ಒಂದು ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಮೊದಲ ಒಂದು ಧರ್ಮ ಯಾವುದಪ್ಪ ಅಂತಂದರೆ ಇಲ್ಲಿ ಜೈನ ಧರ್ಮ ಅಂತಕ್ಕಂಥದ್ದು. ಸಿಂಧು ಕಣಿವೆ ನಾಗರಿಕತೆಯಲ್ಲಿ ಯಾವುದೇ ಒಂದು ಧರ್ಮವನ್ನು ಅವರು ಇಲ್ಲಿ ಫಾಲೋ ಮಾಡ್ತಾ ಇರಲಿಲ್ಲ. ಆದರೆ ಜನರು ಯಾವ ರೀತಿ ಇದ್ದರು, ಅಲ್ಲಿ ಅರ್ಬನೈಸೇಷನ್, ನಗರೀಕೃತ ಒಂದು ಜನರೇಷನಲ್ಲಿ ಇತ್ತು. ಅದಾದ ನಂತರ ಋಗ್ವೇದ ಮತ್ತು ಇಲ್ಲಿ ಏನು ವೇದಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಹಿಂದಿನ ತರಗತಿಗಳಲ್ಲಿ ಕೊಟ್ಟಿದ್ದೇನೆ. ಎಲ್ಲರೂ ಕೂಡ ಆ ಒಂದು ತರಗತಿಗಳನ್ನು ನಮ್ಮ ಒಂದು ಪ್ಲೇ ಲಿಸ್ಟ್ ಅದನ್ನು ನೀವು ನೋಡ್ಕೊಂಡು ಬರ್ಬೋದು. ಸಂಪೂರ್ಣ ತರಗತಿಗಳಲ್ಲಿ ಇರ್ತವೆ. ಇಲ್ಲಿ ಜೈನ ಧರ್ಮಕ್ಕೆ ಬರೋದಾದರೆ, ಜೈನ ಧರ್ಮ ಯಾವ ರೀತಿಯಾದಂಥ ಒಂದು ಧರ್ಮ ಅಂತ ಅಂದರೆ, ಯಾವುದೇ ಆದಂಥ ಒಂದು ಹಿಂಸೆಯನ್ನು ಇಲ್ಲಿ ಮಾಡ್ತಾ ಇರಲಿಲ್ಲ. ಹಿಂಸೆ ಅಂತ ಅಂದರೆ, ಒಂದು ಮರಗಳನ್ನು ಕೂಡ ಕಡಿಬೇಕು ಅಂತ ಅಂದರೆ ಆ ಒಂದು ಮರಗಳನ್ನು ಕಡಿಯೋದಕ್ಕೆ ಜೈನ ಧರ್ಮದ ಒಂದು ಅನುಯಾಯಿಗಳು ಯಾರಿದ್ರು, ಜೈನ ಧರ್ಮದ ಒಂದು ಏನು ಪಾಲಿಸ್ತಾ ಇದ್ರು ಅವರು ಕಡಿತಾ ಇರಲಿಲ್ಲ. ಯಾಕೆ ಅಂತಾರೆ, ಮರಗಳಿಗೂ ಕೂಡ ಜೀವ ಇದೆ ಅಂತ ಅಲ್ಲಿ ಅವರು ಹೋಲಿಸಿಕೊಂಡಿದ್ರು. ಅಥವಾ ಅದು ಜೀವ ಸರಿಯಾಗಿದೆ, ಅಂದರೆ ಮರಗಳಿಗೂ ಕೂಡ ಜೀವ ಇದೆ. ಆದರೆ ಆ ಒಂದು ಸಂದರ್ಭದಲ್ಲಿ ಮರಗಳಿಗೂ ಕೂಡ ಅದರದ್ದೇ ಆದಂಥ ಒಂದು ಹಕ್ಕುಗಳು ಇರ್ತವೆ. ಆ ಒಂದು ಮರಗಳನ್ನು ಕಡಿತಕ್ಕಂತಹ ಒಂದು ಹಕ್ಕು ನಮಗೆ ಇಲ್ಲ ಅಂತ ಅವರು ನಂಬ್ಕೊಂಡಿದ್ರು. ಈ ರೀತಿಯಾಗಿ ಜೈನ ಧರ್ಮ ಇತ್ತು. ನೆಕ್ಸ್ಟು ಇಲ್ಲಿ ಈ ಒಂದು ಜೈನ ಧರ್ಮವನ್ನು ನೆಕ್ಸ್ಟ್ ಇನ್ನೊಂದು ಏನು ಪಾಲಿಸ್ತಾ ಇದ್ರು ಅಂತಂದರೆ, ಮರಗಳನ್ನು ಬೇರೆಯವರು ಯಾರಾದರೂ ಕಡಿದಿರ್ತಕ್ಕಂಥ ಒಂದು ಮರಗಳನ್ನು ಅವರು ಎತ್ಕೊಂಡು ಕಟ್ಟಿಗೆ ರೂಪದಲ್ಲಿ ಎತ್ಕೊಂಡು ಹೋಗ್ತಾ ಇದ್ರು. ಆದರೆ ಅವರು ಯಾವತ್ತೂ ಕೂಡ ಮರಗಳನ್ನು ಕಡಿದಿಲ್ಲ. ಒಂದು ಇರುವೆಗೂ ಕೂಡ ಆ ಒಂದು ಬದುಕುವ ಶಕ್ತಿ, ಆ ಒಂದು ಬದುಕುವ ಒಂದು ಹಕ್ಕು ಇರುವೆಗೂ ಕೂಡ ಇದೆ. ಇರುವೆಯನ್ನು ಕೂಡ ಸಾಯಿಸೋದಕ್ಕೆ ಅವರಿಗೆ ಸಾಧ್ಯ ಇರಲಿಲ್ಲ. ಆ ರೀತಿಯಾದಂಥ ಒಂದು ಅಹಿಂಸೆಯನ್ನು ಅವರು ಪಾಲಿಸ್ತಾ ಇದ್ರು. ಓಕೆ, ಈ ಒಂದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಹಿತಿಗಳನ್ನು ನಾವು ನೋಡ್ಕೊಂಡ್ಬರೋಣ. ಇಲ್ಲಿ ಮೊದಲನೇದಾಗಿ ತೀರ್ಥಂಕರರಿಗೆ ಬಂದರೆ, ಟೋಟಲ್ ಆಗಿ ಜೈನ ಧರ್ಮದಲ್ಲಿ 24 ತೀರ್ಥಂಕರರು ಇಲ್ಲಿ ಬರ್ತಾರೆ. ಇಲ್ಲಿ ಮೊದಲನೇ ತೀರ್ಥಂಕರ ಎಲ್ಲರಿಗೂ ಕೂಡ ಗೊತ್ತಿರ್ತದೆ, ರಿಷಭನ ದೇವ ಅಥವಾ ರಿಷಭನಾಥ ಎಂಬತಕ್ಕಂತಹ ಒಂದು ತೀರ್ಥಂಕರರು ಮೊದಲ ತೀರ್ಥಂಕರರು. ಅದೇ ರೀತಿಯಲ್ಲಿ 23ನೇ ತೀರ್ಥಂಕರ, ಅಂದರೆ ನಾನು ಈಗ ಸ್ಲೈಡ್ನಲ್ಲಿ ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಇದನ್ನು ಬಿಟ್ಟು ಬೇರೆ ಏನೂ ಕೂಡ ಬರೋದಿಲ್ಲ. ಇದನ್ನು ನೀವು ಬೇಸಿಕ್ ಆಗಿ ಗೊತ್ತಿರಬೇಕು. 23ನೇ ತೀರ್ಥಂಕರ ಇಲ್ಲಿ ಪಾರ್ಶ್ವನಾಥ ಅಂತ ಇಲ್ಲಿ ಕರೀತಾರೆ. ಅದೇ ರೀತಿ ಇಲ್ಲಿ 24ನೇ ತೀರ್ಥಂಕರ ಅದು ವರ್ಧಮಾನ ಮಹಾವೀರ ಎಂಬತಕ್ಕಂಥವ್ರು. ವರ್ಧಮಾನ ಮಹಾವೀರ ಎಂಬತಕ್ಕಂಥವ್ರು 24ನೇ ತೀರ್ಥಂಕರರು ಆಗಿರ್ತಾರೆ. ಅದರ ಬಗ್ಗೆಯೂ ಕೂಡ ಮಾಹಿತಿ ನಿಮಗೆ ಗೊತ್ತಿರಬೇಕು, ಎಲ್ಲರಿಗೂ ಕೂಡ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಇಲ್ಲಿ ಈ ಒಂದು 24ನೇ ತೀರ್ಥಂಕರ ವರ್ಧಮಾನ ಮಹಾವೀರರ ಒಂದು ತಂದೆ, ತಾಯಿ ಮತ್ತು ಮೊದಲ ಒಂದು ಅನುಯಾಯಿ ಎಲ್ಲವನ್ನು ಕೂಡ ನೋಡ್ಕೊಳ್ತಾ ಹೋಗೋಣ. ಮಹಾವೀರರು ಅಥವಾ ವರ್ಧಮಾನ ಮಹಾವೀರರು ರಿಜುಪಾಲಿಕ ಎಂಬತಕ್ಕಂಥ ಒಂದು ನದಿಯ ಹತ್ತಿರ ಇಲ್ಲಿ ಜಿನರಾಗಿರ್ತಾರೆ. ಜಿನರು ಅಂತ ಅಂದರೆ ಎನ್ಲೈಟನ್ಮೆಂಟ್, ಅಂದರೆ ಅವರಿಗೆ ಗೊತ್ತಾಗಿರ್ತಕ್ಕಂಥದ್ದು. 30 ವರ್ಷದಲ್ಲಿ ಇವರು ಮನೆಯನ್ನು ಬಿಡ್ತಾರೆ. 42ನೇ ವಯಸ್ಸಿನಲ್ಲಿ ಇವರು ಜಿನರಾಗ್ತಾರೆ. ಆ ಒಂದು ಜಿನರಾಗ್ತಕ್ಕಂಥ ಒಂದು ಸ್ಥಳ ಯಾವುದಪ್ಪ ಅಂತ ಅಂದರೆ ರಿಜುಪಾಲಿಕ ಎಂಬತಕ್ಕಂಥ ಒಂದು ನದಿಯ ಹತ್ತಿರ. ಓಕೆ, ಇಲ್ಲಿ ನೆಕ್ಸ್ಟ್ ಇಲ್ಲಿ ಮೊದಲ ಉಪದೇಶ ಇವರು ಎಲ್ಲಿ ಕೊಡ್ತಾರೆ ಅಂತಂದರೆ ರಾಜಗೃಹ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ, ಬಿಹಾರದ ಈಗಿನ ಒಂದು ರಾಜಗೃಹ ಎಂಬತಕ್ಕಂಥ ಒಂದು ಸ್ಥಳದಲ್ಲಿ ಇಲ್ಲಿ ಮೊದಲ ಉಪದೇಶವನ್ನು ಅವರು ಕೊಡ್ತಾರೆ. ಅದೇ ರೀತಿಯಲ್ಲಿ ಕೊನೆಯ ಉಪದೇಶ ನೋಡೋದಾದರೆ ಪಾವಾಪುರಿ ಅಂತಕ್ಕಂಥ ಒಂದು ಪ್ರದೇಶ ಅಥವಾ ಸ್ಥಳದಲ್ಲಿ ಕೊನೆಯ ಉಪದೇಶವನ್ನು ಕೂಡ ಅವರು
ಕೊಡ್ತಾರೆ. ಅದೇ ರೀತಿ ಮೊದಲ ಅನುಯಾಯಿ ನೋಡೋದಾದರೆ ಮೊದಲ ಅನುಯಾಯಿ ಇಲ್ಲಿ ಜಮೇಲಿ ಎಂಬತಕ್ಕಂತಹ ಒಂದು ಜಮೇಲಿ ಎಂಬತಕ್ಕಂಥ ಒಂದು ಫ್ರೆಂಡ್ ಅಥವಾ ಇವರ ಒಂದು ಸ್ನೇಹಿತ ಇವರ ಒಂದು ಅನುಯಾಯಿ ಇಲ್ಲಿ ಆಗ್ತಾನೆ. ನೆಕ್ಸ್ಟು ಇಲ್ಲಿ ಜೈನ ಧರ್ಮದ 3 ರತ್ನಗಳು, 3 ರತ್ನಾಸ್ ಆಫ್ ಜೈನಿಸಮ್ ಅಂತ ನಾವು ಇಂಗ್ಲೀಷ್ನಲ್ಲಿ ಕರಿತೇವೆ. ಜೈನ ಧರ್ಮದ 3 ರತ್ನಗಳು ಏನಪ್ಪ ಅಂತಂದರೆ ನಾಲೆಡ್ಜ್, ಫೇತ್, ಕ್ಯಾರೆಕ್ಟರ್. ನಾಲೆಡ್ಜ್, ಫೇತ್ ಮತ್ತು ಕ್ಯಾರೆಕ್ಟರ್ ಇವು ಜೈನ ಧರ್ಮದ 3 ರತ್ನಗಳು ಇಲ್ಲಿ ಆಗಿರ್ತವೆ. ಅದೇ ರೀತಿಯಲ್ಲಿ ಭದ್ರಬಾಹು ಮತ್ತು ಸ್ಥೂಲಬಾಹು ಮಹಾವೀರರ ಒಂದು ಶಿಷ್ಯರು ಇದ್ದರು. ಅಂದರೆ ಮಹಾವೀರರು ಹೋದ ನಂತರ ಭದ್ರಬಾಹು ಶ್ವೇತಾಂಬರನ ನೋಡಿಕೊಂಡ್ರೆ ಶ್ವೇತಾಂಬರನ ಪಾಲಿಸಿದರೆ ಸ್ಥೂಲಬಾಹು ಅವರು ದಿಗಂಬರವನ್ನು ಇಲ್ಲಿ ಪಾಲಿಸ್ತಾರೆ. ಆದರೂ ಕೂಡ ನಿಮಗೆ ಮಾಹಿತಿ ಗೊತ್ತಿರಬೇಕು. ಜೈನ ಸಂಗೀತಿಗಳು ಟೋಟಲ್ ಆಗಿ 2 ಜೈನ ಸಂಗೀತಿಗಳು ನಡೀತವೆ. ಮೊದಲ ಜೈನ ಸಂಗೀತಿ 3000 ಕ್ರಿಸ್ತಪೂರ್ವದಲ್ಲಿ ನಡೀತಿದೆ, ಅದು ಸ್ಥೂಲಬಾಹು ನಡೆಸ್ತಾರೆ. ಎರಡನೇ ಜೈನ ಸಂಗೀತಿ ವಲ್ಲಭಿ ಎಂಬತಕ್ಕಂಥ ಒಂದು ಪ್ರದೇಶದಲ್ಲಿ ನಡೀತಿದೆ, 600 ಕ್ರಿಸ್ತಶಕ 600ರಲ್ಲಿ ಇದು ನಡೀತದೆ. ಅದೇ ರೀತಿಯಲ್ಲಿ ಶ್ವೇತಾಂಬರರು ಮತ್ತು ದಿಗಂಬರರಿಗೆ ಸಂಬಂಧಪಟ್ಟಂತೆ ನೋಡೋದಾದರೆ ಶ್ವೇತಾಂಬರರು ಈಗಾಗಲೇ ನಾನು ಹೇಳಿದೆ ಭದ್ರಬಾಹು ಎಂಬತಕ್ಕಂಥವ್ರನ್ನ ಅನುಯಾಯಿಗಳನ್ನು ಶ್ವೇತಾಂಬರರು ಅಂತ ಕರೀತಾರೆ. ಇವರು ವೈಟ್ ಅಥವಾ ಫುಲ್ ವೈಟ್ ಬಟ್ಟೆಗಳನ್ನು ಇವರು ಧರಿಸ್ತಾ ಇದ್ರು. ಅದೇ ರೀತಿ ದಿಗಂಬರರು ಯಾವುದೇ ಆದಂಥ ಒಂದು ಬಟ್ಟೆಗಳನ್ನು ಧರಿಸ್ತಾ ಇರಲಿಲ್ಲ. ಅವರು ದಿಗಂಬರರು ಸ್ಥೂಲಬಾಹುವನ್ನು ಇಲ್ಲಿ ಅನುಯಾಯ ಮಾಡ್ತಾರೆ. ಈ ಒಂದು ಜೈನ ಧರ್ಮದಲ್ಲಿ ಸಲ್ಲೇಖನ ಎಂಬತಕ್ಕಂತಹ ಒಂದು ಸಲ್ಲೇಖನ ಎಂಬತಕ್ಕಂಥ ಒಂದು ಇದಿತ್ತು. ಆ ಒಂದು ಸಲ್ಲೇಖನದ ಮುಖಾಂತರ ಏನಪ್ಪ ಮಾಡ್ತಾರೆ ಅಂತ ಅಂದರೆ ಅವರು ಊಟವನ್ನು ಮಾಡದೆ ತಮ್ಮ ಒಂದು ದೇಹವನ್ನು ತ್ಯಾಗವನ್ನು ಮಾಡ್ತಾರೆ, ಅಥವಾ ಹೊಟ್ಟೆ ಹಸಿವಿನಿಂದ ಅಥವಾ ಏನೂ ಕೂಡ ಊಟ ಮಾಡಲಿಲ್ಲದಂಗೆ ಅವರು ತ್ಯಾಗವನ್ನು ಮಾಡ್ತಾರೆ. ಅದನ್ನು ಸಲ್ಲೇಖನ, ಆ ಒಂದು ಉಪವಾಸದಿಂದ ಸಾವನ್ನು ತೆಗೆದುಕೊಂಡವರು ಇಲ್ಲಿ ಸಲ್ಲೇಖನ ಇಲ್ಲಿ ಸ್ವೀಕಾರ ಮಾಡಿದರು ಅಂತ ಕೇಳ್ತಾರೆ. ಅದೇ ರೀತಿ ಇಲ್ಲಿ ನಿಮಗೆ ಇನ್ನೊಂದು ಪ್ರಶ್ನೆ ಬರ್ಬೋದು. ನಮ್ಮ ಒಂದು ಭಾರತ ದೇಶದಲ್ಲಿ ಭಾರತ ರಾಜರುಗಳಲ್ಲಿ ಅಥವಾ ಭಾರತದ ಒಂದು ರಾಜರಲ್ಲಿ ಮೊದಲ ರಾಜ್ಯ ಸಲ್ಲೇಖನವನ್ನು ಯಾವ ರಾಜ ಇಲ್ಲಿ ತೆಗೆದುಕೊಂಡ ಅಂತ ನೋಡೋದಾದರೆ ಚಂದ್ರಗುಪ್ತ ಮೌರ್ಯ ಅಂತಕ್ಕಂಥ ಒಂದು ರಾಜ. ಚಂದ್ರಗುಪ್ತ ಮೌರ್ಯ ರಾಜ ಈ ಒಂದು ಸಲ್ಲೇಖನವನ್ನು ಇಲ್ಲಿ ಸ್ವೀಕಾರವನ್ನು ಮಾಡ್ತಾನೆ. ಅದು ಕೂಡ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಈಗ ಪ್ರಶ್ನೆಗೆ ಬರೋಣ. ಬಾಹುಬಲಿ ಮೂರ್ತಿ ಅಂತ ಈ ಒಂದು ಪ್ರಶ್ನೆ ಹೇಳಿದ್ದೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ ಬಾಹುಬಲಿ ಮೂರ್ತಿ ಯಾವ ಜಿಲ್ಲೆಯಲ್ಲಿ ಇದೆ ಅಂತ, ಇದು ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು. ಹಾಸನ ಜಿಲ್ಲೆಯಲ್ಲಿ ನಿಮಗೆ ಬಾಹುಬಲಿ ಮೂರ್ತಿ ಕಂಡು ಬರ್ತದೆ. ಮಂಗಳೂರು ಜಿಲ್ಲೆಯಲ್ಲೂ ಕೂಡ ಇದೆ. ಆದರೆ ಚಾವುಂಡರ ಎಂಬತಕ್ಕಂಥ ಒಂದು ಮಂತ್ರಿ ಈ ಒಂದು ಹಾಸನ ಜಿಲ್ಲೆಯಲ್ಲಿ ಅತಿ ಎತ್ತರದಲ್ಲಿ 57 ಮೀಟರ್ ಎತ್ತರದಲ್ಲಿ ಈ ಒಂದು ಏಕಶಿಲೆಯಲ್ಲಿ ಈ ಒಂದು ಮೂರ್ತಿಯನ್ನು ಇಲ್ಲಿ ಸ್ಥಾಪನೆಯನ್ನು ಮಾಡಿಸ್ತಾರೆ. ಅವ್ರು ಯಾರಪ್ಪ 1983ನೇ ಇಸವಿ ಅಂದರೆ ಕ್ರಿಸ್ತಶಕ 1983ನೇ ಇಸವಿಯಲ್ಲಿ ಈ ಒಂದು ಬಾಹುಬಲಿ ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಅದೇ ರೀತಿ ಕೊನೆಯದಾಗಿ ಎಲಿಫೆಂಟಾ ಟೆಂಪಲ್ ಎಂಬತಕ್ಕಂಥದ್ದು ಯಾವ ಒಂದು ರಾಜ್ಯದಲ್ಲಿ ಅಂತ ಕೇಳ್ತಾರೆ. ಇದು ಕೂಡ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಟೆಂಪಲ್ ಆಗಿದೆ. ಇದು ಗುಜರಾತ್ ರಾಜ್ಯದಲ್ಲಿದೆ. ಇನ್ನೊಂದು ಖಾಜುರಾಹೋ ಎಂಬತಕ್ಕಂಥ ಒಂದು ದೇವಸ್ಥಾನ, ಇದು ಕೂಡ ಜೈನರಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ. ಇದು ಎಲ್ಲಿದೆ ಅಂತ ಕೇಳಿದರೆ ಅದು ಮಧ್ಯಪ್ರದೇಶದಲ್ಲಿದೆ. ಇದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಕ್ರಿಸ್ಪ್ ಮಾಹಿತಿ. ಈ ಒಂದು ಮಾಹಿತಿ ಯೂಸ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.